ಏನು ಸರ್ ಹೆಸರೇನು ನಿಮ್ಮದು? ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಮಹೇಶ್ ಅವರೇ, ಪಂಜಾಬಿಗೆ ಬಂದಿದ್ದೀರಾ? ಇವತ್ತು ನೀವು ದೊಡ್ಡ ಹುದ್ದೆಯಲ್ಲಿರೋರು, ನೀವು ಒಳ್ಳೆ ಹುದ್ದೆಯಲ್ಲಿರೋರು, ಹಸುಗಳು ಆಯ್ಕೆ ಮಾಡಿದ್ದೀರಾ. ನಮ್ಮ ಒಂದು ನಿರಂತರವಾಗಿ ನಾವು ಹಸುಗಳು ತೊಗೊಂಡಿದ್ದೀವಿ, ನೆಮ್ಮದಿಗೆ 2-3 ದಿನ ಇದ್ದೀರಾ. ಏನು ಅನ್ನಿಸ್ತು ನಿಮಗೆ? ತುಂಬಾ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡ್ತಾ ಇದೀರಿ. ಹಾಂ, ತುಂಬಾ ರಿಸ್ಕ್ ಫಸ್ಟ್ ಮನಸ್ಸಿಂದ ಹೇಳಿ. ಯಾಕಂತ ನಮ್ಮ ಕರ್ನಾಟಕ ಮಾತೆ ಇದೆಯಲ್ಲ, ಹಾಂ, ನಮ್ಮ ಕರ್ನಾಟಕ ಮಾತೆ ಮೇಲೆ ಪ್ರಮಾಣ ಮಾಡಿ ಹೇಳೋಣ ನಾವು, ನಮ್ಮ ಕೆಲಸ ಯಾವ ರೀತಿ ಇದೆ ಅಂತ. ಕರ್ನಾಟಕ ಮಾತೆ, ಕನ್ನಡದ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ. ನಾವು ಇದ್ದಿದ್ರಾಗೂ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯವರು, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ವಿಶೇಷವಾಗಿ ಪ್ರಜ್ಞಾವಂತರು ನಾವು. ಅದರಲ್ಲೂ ತಾಲೂಕ್ ಪಂಚಾಯತ್ ಮೆಂಬರ್, ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥನು ಇವರಂತೂ ನಯೇಜ್ ಅವರು ಅತ್ಯಂತ ಪ್ರಾಮಾಣಿಕವಾಗಿ, ಯಾರು ಏನೇ ಹೇಳ್ಬೋದು, ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಹಸುಗಳನ್ನ ಆಯ್ಕೆ ಮಾಡ್ತಿದ್ದಾರೆ. ಇವ್ರು ಆಯ್ಕೆ ಮಾಡಿದಕ್ಕೆ ನಾವು ಇವ್ರಿಗೆ ಕೃತಜ್ಞತೆ ಸ್ವಲ್ಪ ಫಸ್ಟ್. ಅದನ್ನ ಬಹಳ ಜನ ಏನೇನು ಹೇಳ್ತಾರಲ್ಲ, ಸರಿನಾ? ಸುಮ್ಮನೆ ಅದು ಹೇಳಿದ್ದು ಒಂದ್ಸಲಿ ಮನ್ಸಿಗೆ ನೋವಾಗದ್ ಬೇಡ ಅಂತ ಬಿಟ್ಬಿಡ್ತೀನಿ. ಆದ್ರೂ ಗೊತ್ತಾ, ನಾನು ಎತ್ತು ತಾಯಿ ಆಣೆಗೂ ನಾನು ಹೇಳ್ತಾ ಇದೀನಿ, ಇವರು ಇಲ್ಲಿ ಆಯ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ. ಅವ್ರು ಏನು ಸಣ್ಣ ಪುಟ್ಟ ಕಾಂಟ್ರವರ್ಸಿ ಮಾಡೋಕೆ ಅಂತ ವಿಡಿಯೋ ಮಾಡೋದು ಇನ್ನೊಂದು ಇತ್ಯಾದಿ ಮಾಡ್ತಾ ಇದಾರೆ. ಆದ್ರೂ ಅದು ಖಂಡಿತ ತಪ್ಪದು. ನನಗೂ ಎಲ್ಲ ಒಂದ್ ಕಡೆ ಆತರ ಅನ್ಸಿತ್ತು. ಇವ್ರು ಕರ್ಕೊಂಡ್ಬಂದು ನಾನು ತೋರಿಸಿ, ನೀವೊಬ್ಬ ತಾಲೂಕ್ ಪಂಚಾಯತ್ ಸದಸ್ಯರು ಜನಪ್ರತಿನಿಧಿ ಆದರು, 4 ಜನ ಮಧ್ಯೆ ಇರೋಂತಾರ ಅಂತೇಳಿ ನಾನು ಕರ್ಕೊಂಡ್ಬಂದು ಪ್ರತಿ ಹಳ್ಳಿಗೂ ಬಂದು ಕೆಲವು ಕಡೆ ಒಂದು 25-30 ಹಸುಗಳನ್ನ ಇವರು ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡ್ಲಿಲ್ಲ ಅಂತ ಹಸುಗಳನ್ನ ರಿಜೆಕ್ಟ್ ಮಾಡಿ, ವಿಶೇಷವಾಗಿ ನಿಮಗೆ ಹಸು ಕೊಡ್ತೀನಿ, 1-2 ಹಸು ತಗೊಂಡು ಸಾಕಿ ಅಂತೇಳಿ ಪ್ರಾಮಾಣಿಕವಾಗಿ ಕರ್ಕೊಂಡ್ಬಂದು ಅಲ್ಲಿರ್ತಕ್ಕಂಥ ರೈತರನ್ನ ಎಲ್ಲರನ್ನು ವಿಚಾರ ಮಾಡಿ ಎಷ್ಟು ಹಾಲು ಕೊಡುತ್ತೆ, ಯಾವ ರೀತಿ ಬ್ರೀಡ್ ಇದು, ಯಾವ ರೀತಿ ನಮ್ಮ ವಾತಾವರಣಕ್ಕೆ ಇದು ಸೆಟ್ ಆಗುತ್ತೆ ಅಂತ ಎಲ್ಲ ವಿಚಾರಣೆ ಮಾಡಿ ಇವರಿಗೂ ಸಾಕಷ್ಟು ಮಾಹಿತಿ ಇದೆ. ಆ ಮಾಹಿತಿಯನ್ನ ದಯವಿಟ್ಟು ನೀವು ಉಪಯೋಗ ಪಡ್ಕೊಂಡ್ರೆ ಬೇರೆಯವರು ಬರ್ಬೋದಾ ನಮ್ಮ ಜೊತೆಗೆ? ಬೇರೆಯವರು ಬರ್ಬೋದು. ಒಂದು ಒಳ್ಳೊಳ್ಳೆ ಹಸುಗಳನ್ನ ತಗೊಂಡು ಹೋಗಕ್ಕೆ ಅದೇ ರೀತಿ ಬ್ರೀಡ್ ಬೆಳೆಸಬೇಕು. ಬ್ರೀಡ್ ಬೆಳೆಸಾಗ ಸಕ್ಸಸ್ಫುಲ್ ಫಾರ್ಮ್ ಮಾಡ್ಲಿಕ್ಕೆ ಬ್ರೀಡ್ ಬೇಕು. ಆಮೇಲೆ ಬ್ರೀಡ್ ಅನ್ನು ತಗೊಳ್ರಿ. ಇವ್ರು ಆಯ್ಕೆ ಮಾಡತಕ್ಕಂತ ಬ್ರೀಡ್ ಇದೆಯಲ್ಲ, ತುಂಬಾ ಒಳ್ಳೆ ಬ್ರೀಡ್ ಗಳನ್ನ ಆಯ್ಕೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಬ್ರೀಡ್ ಬಿಟ್ಟು ಬೇರೆದಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಗೋಮಾತೆಗೆ ಜೈ, ಗೋಮಾತೆಗೆ ಜೈ, ನಯೇಜ್ ಸಾಹೇಬ್ರಿಗೆ ಜೈ.